ಈ ವಿಡಿಯೋನಲ್ಲಿ ಬಾರೋಯಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬಾರೋಯಿಂಗ್ಸು ನೋಡಿ ಮಾಡಿದಲ್ಲಿ ಬಾರೋಯಿಂಗ್ಸ್ ಮೇಲೆ ಅಂದರೆ ಡಿ ಸಿ ಸಿ ಬ್ಯಾಂಕಿಂದ ಪಡೆದಿರುವಂಥ ಸಾಲಗಳು. ಸೊ ಬಾರೋಯಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ನಾವೇನು ಮಾಡಬೇಕು, ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಅದಾದ ನಂತರ ವಿಧಾನ ಬಾರೋಯಿಂಗ್ಸ್ ಈಗ ಕೆ ಸಿ ಸಿ ಆಗಿರ್ಬೋದು, ಎಮ್ ಟಿ ಎಲ್ ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು ಕ್ರಿಯೇಟ್ ಮಾಡೋ ವಿಧಾನ ಇದೇನೆ. ಸೊ ಈಗ ನಾನು ಪ್ರಾಡಕ್ಟ್ ಬಾರೋಯಿಂಗ್ ನಾರ್ಮಲ್ ಕೆ ಸಿ ಸಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಯಾವುದು ಪರ್ಪಸ್ಸು ಸೊಸೈಟಿ ಲೋನ್ ಅಕೌಂಟ್ ನಂಬರು ಏನು ಡಿ ಸಿ ಸಿ ಬ್ಯಾಂಕಿನ ಬ್ಯಾಚಿಂದ ನಿಮಗೆ ಅಕೌಂಟ್ ನಂಬರ್ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಯಾವತ್ತು ಅಪ್ಲಿಕೇಶನ್ ಡೇಟು, ಟೋಟಲ್ ಅಮೌಂಟ್ ಇಷ್ಟು. ಸೊ ಅಮೌಂಟನ್ನು ಹಾಕ್ತೀರಿ. ಸ್ಯಾಂಕ್ಷನ್ ಡೇಟು ಆಲ್ರೆಡಿ ಬರುತ್ತೆ. ಸೊ ಸ್ಯಾಂಕ್ಷನ್ ಡೇಟು ಅಪ್ಲೈಡ್ ಅಮೌಂಟ್ ಎಷ್ಟಿರುತ್ತೆ, ಸೊ ಸೇಮ್ ಅದೇ ಇರುತ್ತೆ. ರೀಪೇಮೆಂಟ್ ಬಂದು ಬುಲೆಟ್ ಸಿಂಪಲ್ಲು, ರೀಪೇಮೆಂಟ್ ಮೋಡ್ ಕ್ಲೋಸಿಂಗ್ ಟೈಮ್ ಆಗಿರುತ್ತೆ. ರೇಟ್ ಆಫ್ ಇಂಟ್ರೆಸ್ಟು 0.01, ಪಿನಲ್ಲೂ ಕೂಡ 0.01 ಇರುತ್ತೆ. ಡಿ ಸಿ ಸಿ ಬ್ಯಾಂಕಿಗೆ ಸುಸ್ತಿ ಆದರೆ ಕಟ್ಟುವಂಥದ್ದು 10%, ಲೋನ್ ಪೀರಿಯಡ್ ಬಂದು 12%. ಜೆಸ್ಟೇಷನ್ ಪೀರಿಯಡ್ ಏನಿರಲ್ಲ, ಡ್ಯೂ ಡೇಟ್ ಆಟೋಮೆಟಿಕಾಗಿ ತೊಗೊಳುತ್ತೆ. ಇದನ್ನು ನಾವು ಸೇವ್ ಮಾಡ್ತೀವಿ. ಇದಾದ ನಂತರ ಫಸ್ಟ್ ಸೊ ಅಕೌಂಟ್ ಕ್ರಿಯೇಟ್ ಆದ ನಂತರ ಪುನಃ ಬಾರೋಯಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡ್ರಾಲ್ಸ್ ಮಾಡಬೇಕು. ಸೊ ಈ ಡ್ರಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪ್ರಾಡಕ್ಟ್ ಬಂದು ನಾರ್ಮಲ್ ಕೆ ಸಿ ಸಿ, ಯಾವ ಡಿಸ್ಬರ್ಸ್ಮೆಂಟ್ ಕೊಡ್ತಾ ಇದ್ದೀರಾ. ಸೊ ಅಕೌಂಟ್ ನಂಬರ್ ಗೊತ್ತಿದ್ರೆ ನೀವು ಡೈರೆಕ್ಟಾಗಿ ಅಲ್ಲಿ ಪೇಸ್ಟ್ ಮಾಡ್ಬೋದು. ಗೊತ್ತಿಲ್ಲ ಅಂದರೆ ಜಸ್ಟ್ ಲೋನ್ ನಂಬರ್ ಜಾಗದಲ್ಲಿ 1 ಅಂತ ಟೈಪ್ ಮಾಡಿ. ಸೊ ಯಾವುದಾದ್ರು ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೋದ ತಕ್ಷಣ ನಾವು ಡ್ರಾಲ್ ಅಮೌಂಟ್ನ ನಾವು ಎಷ್ಟಿದೆ ಆ ಡ್ರಾಲ್ ಅಮೌಂಟ್ನ ಇಲ್ಲಿ ಹಾಕ್ತೀವಿ. ಎಷ್ಟು ಡ್ರಾ ಮಾಡ್ತೀವಿ, ಪಾರ್ಷಿಯಲ್ ಮಾಡಿದ್ರೆ ಪಾರ್ಷಿಯಲ್. ಸೊ ವೋಚರ್ ಟೈಪ್ ಬಂದು ಇಲ್ಲಿ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಒಂಚೂರು ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋತಾರೆ. ಇಲ್ಲಿ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡ್ಕೋದ ತಕ್ಷಣ 2 ಆಪ್ಷನ್ ಬರುತ್ತೆ ನಮಗೆ. ಟ್ರಾನ್ಸ್ಫರ್ಗೆ ಹೋಗ್ಬಿಡಿ, ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ. ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಬ್ಯಾಚ್, ಜನರೇಟ್ ನ್ಯೂ ಬ್ಯಾಚ್ ಅಂತ ಬರುತ್ತೆ. ಸೊ ಈ ಬ್ಯಾಚಲ್ಲಿ ಒಂದು ಕ್ರಿಯೇಟ್ ಮಾಡೋಣ. ಈ ಹೊಸದಾಗಿ ಕ್ರಿಯೇಟ್ ಮಾಡಿದ ಬ್ಯಾಚು ಒಂದು ನೋಡಿ, ಇಲ್ಲಿ ಬ್ಯಾಚ್ ಐ ಡಿ ಕ್ರಿಯೇಟ್ ಆಗಿದೆ. ಈ ಬ್ಯಾಚ್ ಐ ಡಿ ಕ್ರಿಯೇಟ್ ಆದ ತಕ್ಷಣ ನಾವು ಇಲ್ಲಿ ಕೆಳಗಡೆ ಸೇವ್ ಮಾಡ್ಕೋಬೇಕು. ಇದು ಸೇವ್ ಮಾಡಿದ ತಕ್ಷಣ ಬಾರೋಯಿಂಗ್ಸ್ ಅಂತಂದರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಕ್ರೆಡಿಟ್ ಸೈಡು ಅಂದರೆ ಜಮಾ ಆಗಿರುತ್ತೆ. ಸೊ ನಾವು ಖರ್ಚು ಕರೆಂಟ್ ಅಕೌಂಟಿಗೆ ಕೊಡಬೇಕು. ಅಂದರೆ ಕರೆಂಟ್ ಅಕೌಂಟಿಗೆ ಜಮಾ ಆಗಿರೋದ್ರಿಂದ ನಮಗೆ ಡಿ ಸಿ ಸಿ ಬ್ಯಾಂಕಿಂದ ಸೊ ನಾವೇನು ಮಾಡಬೇಕು, ಎಫ್ ಎ ಎಸ್ ಎಲ್ ಬಂದು ಕಾಂಟ್ರಾ ಎಂಟ್ರಿ ಹೊಡಿಬೇಕಾಗುತ್ತೆ. ಎಫ್ ಎ ಎಸ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಪೇರ್ ವಚರು ಅದರ್ ಟ್ರಾನ್ಸ್ಫರು, ಇಲ್ಲಿ ಜನರೇಟ್ ನ್ಯೂ ಬ್ಯಾಚ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ಫರ್ಮೇಷನ್ ಪಾಪಪ್ ಕೇಳುತ್ತೆ, ಎಸ್ ಕೊಡಿ. ಸೊ ನೋಡಿ ಆಲ್ರೆಡಿ ಕ್ರೆಡಿಟ್ ಆಗಿದೆ. ಈಗ ಏನು ಡಿಸ್ಬರ್ಸ್ಮೆಂಟ್ ಆಗಿದೆಯೋ ಅಂದರೆ ಡಿ ಸಿ ಸಿ ಬ್ಯಾಂಕಿಂದ ಸಾಲ ಪಡ್ತಿರೋದು ಆ ಅಮೌಂಟ್ ಇಲ್ಲಿ ತೋರಿಸೋದೆ ಕ್ರೆಡಿಟ್ ಸೈಡ್. ಸೊ ಡೆಬಿಟ್ ಮೇಲೆ ನಾವು ಇದೇ ಸೇಮ್ ಬ್ಯಾಚ್ ಐ ಡಿ ಮೇಲೆ ಕ್ಲಿಕ್ ಮಾಡಿ. ನಾವು ಇಲ್ಲಿ ಕ್ರೆಡಿಟ್ ಆಪ್ಷನ್ ಕೂಡ ಇದೆ, ಡೆಬಿಟ್ ಆಪ್ಷನ್ ಕೂಡ ಇದೆ. ಆದರೆ ನಾವು ಕ್ರೆಡಿಟ್ ಆಪ್ಷನ್ ಹಾಕುವಾಗಿಲ್ಲ, ಜಸ್ಟ್ ನಮಗೆ ಬೇಕಾಗಿರೋದು ಡೆಬಿಟ್. ಸೊ ಡೆಬಿಟ್ ನಾನು ಎಲ್ಲಿಗೆ ಮಾಡ್ತಾಯಿದ್ದೀನಿ ಅಂತ ಕರೆಂಟ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನರೇಷನು ಬಾರೋಯಿಂಗ್ ಫ್ರಮ್ ಡಿ ಸಿ ಸಿ ಬಿ, ಮೆಂಬರ್ಸ್ ಇಷ್ಟು 250 ಮೆಂಬರ್ಸ್ ಅಂತ ನರೇಷನ್ ಹಾಕಿರ್ತೀನಿ. ಸೊ ಟೋಟಲ್ ಅಮೌಂಟ್ ಬಂದು ಟೋಟಲು ಡೆಬಿಟ್ಗೆ ಕ್ರೆಡಿಟ್ ಮ್ಯಾಚ್ ಆಗಬೇಕು. ಸೊ ಇದು ಹಾಕಿದ ನಂತರ ಸೇವ್ ಮಾಡಿದ್ರೆ ಇದು ನಂದು ಒಂದು ವೋಚರ್ ಕಂಪ್ಲೀಟ್ ಆಗುತ್ತೆ. ಸೊ ಈಕ್ವಲ್ ಡೆಬಿಟು ಈಕ್ವಲ್ ಕ್ರೆಡಿಟು. ಸೊ ಇದು ಬಾರೋಯಿಂಗ್ಸು ಕ್ರಿಯೇಟ್ ಮಾಡೋ ವಿಧಾನ. ನೋಡಿ ವೋಚರ್ ಕೂಡ ನೋಡ್ಬೋದು. ಬಾರೋಯಿಂಗು ತೊಗೊಂಡಿದ್ದೀರಿ, ಕರೆಂಟ್ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿದೆ ಈ ಅಮೌಂಟು. ಇದೇ ರೀತಿ ಮಾಡಬೇಕು. ನಾವು ಕಾಮನಾಗಿ ಏನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅಂತಂದರೆ ಅದೇ ಬ್ಯಾಚ್ಗೆ ಲೋನ್ಸು ಅಟ್ಯಾಚ್ ಮಾಡ್ಕೊಬಿಡ್ತೀವಿ, ಪ್ಲಸ್ ಕರೆಂಟ್ ಅಕೌಂಟ್ ಡೆಬಿಟು ತೋರಿಸ್ಕೊತೀವಿ. ಮಾಡ್ಬೋದು, ಆದರೆ ಕನ್ಫ್ಯೂಷನ್ ಸುಮ್ಮನೆ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ. ಸೆಪ್ರೇಟ್ ವೋಚರ್, ಬಾರೋಯಿಂಗ್ ಸೆಪ್ರೇಟ್ ವೋಚರು, ಕ್ರೆಡಿಟ್ ಬಾರೋಯಿಂಗು, ಕರೆಂಟ್ ಅಕೌಂಟು ಡೆಬಿಟು. ಸೊ ಹಾಗೆಯೇ ಲೋನ್ ಇಂಡಿವಿಜುವಲ್ ಮೆಂಬರ್ಸಿಗೆ ಡಿಸ್ಪರ್ಸ್ ಮಾಡಬೇಕಾದ್ರೆ ಕರೆಂಟ್ ಅಕೌಂಟು ಕ್ರೆಡಿಟು ಇಂಡಿವಿಜುವಲ್ ಮೆಂಬರ್ಸಿಗೆ ಡೆಬಿಟ್ ಆಗಿ ಒಂದು ವೋಚರ್ ಕ್ರಿಯೇಟ್ ಮಾಡ್ಬೋದು.